ಈಗ ಉತ್ತರ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ. ಸರ್ಕಾರದ ವತಿಯಿಂದ 2 ಸಾರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ 2 ಕಡೆ ಉತ್ತರ ಕೊಟ್ಟಿದ್ದಾರೆ. ನಾನು ಪತ್ರ ಬರೆದಿದ್ದೀನಿ. ಈ ಅಭಾವ ಇದೆಯಲ್ಲ, ಈ ಅಭಾವ ತಪ್ಪಿಸ್ಲಿಕ್ಕೆ ಬೇರೆ ದೇಶಗಳಿಂದ ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಈಗಲೂ ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ. ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ಭಾಳ ಕಷ್ಟ ಆಗ್ತದೆ, ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಿ ಕೇಂದ್ರ ಸರ್ಕಾರ, ಯಾಕಂದರೆ ಇವರು ಕನ್ಸರ್ನ್ ಮಿನಿಸ್ಟ್ರು ಸಿಂಗ್ ಅವರು, ಪೂರಿ ಅವರು ತೊಂದರೆ ಆಗದಿದ್ದಾಗ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೂಡಲೇ ಮಾಡಲಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ರಾಜ್ಯದಲ್ಲೆಲ್ಲ ಸಮಸ್ಯೆ ಇಲ್ಲ, ಕರ್ನಾಟಕದಲ್ಲಿ ಯಾಕೆ ಸಮಸ್ಯೆ ಅಂತ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾರೆ. ಯಾರು? ವಿಜಯೇಂದ್ರ ಅಶೋಕ್ ಇವರೆಲ್ಲ. ಅವರು ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ಅವರು ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ. ಹಾಗಾದ್ರೆ ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಟ್ಕೊಂಡು ಏನು ಮಾಡ್ತೀವಿ. ಒರಿಸ್ಸಾದ ಶಾಸಕರು ಬಿಡದಿಗೆ ಏನು ಬಂದಿದ್ದಾರೆ, ಅವ್ರಿಗೆ ಖಾಲಿ ಚೆಕ್ ಕೊಡೋದಕ್ಕೆ 4 ಜನ ಬಂದಿದ್ದಾರೆ ಒರಿಸ್ಸಾದ ಶಾಸಕರಿಗೆ.